ಮೆಡಿಕಲ್ ಲೀಗಲ್ ಆಟೋಪ್ಸಿ ಪೋಸ್ಟ್ ಮಾರ್ಟಮ್ ಬಗ್ಗೆ ಕೇಳಿದ್ದೆ ಓದಿದ್ದೆ, ಬಟ್ ನೋಡಿದ್ದು ಇದೇ ಫಸ್ಟ್ ಟೈಮ್. ಹಾಯ್, ಐ ಆಮ್ ನೇಹಲಾ, ಆ ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ GHMC ಬ್ಯಾಂಗ್ಳೂರ್. ಹೌದು, ರೀಸೆಂಟ್ ಆಗಿ ನಮಗೆ FMT ಡಿಪಾರ್ಟ್ಮೆಂಟ್ ಇಂದ ಆಟೋಪ್ಸಿ ಪೋಸ್ಟಿಂಗ್ಸ್ ಇತ್ತು. ಈ ಅನುಭವ ಲೈಫನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೆಡಿಕಲ್ ಸ್ಟೂಡೆಂಟ್ ಆಗಿ ಪೋಸ್ಟ್ ಮಾರ್ಟಮ್ ಪೋಸ್ಟಿಂಗ್ಸ್ ಹೋದಾಗ ಜೀವನದ ನಿಜವಾದ ಮೌಲ್ಯ ನಮಗೆಲ್ಲ ಅರ್ಥ ಆಯಿತು. ಮೌನವಾಗಿ ಮಲಗಿದ್ದ ದೇಹಗಳು ಒಂದು ಮಾತನ್ನೇ ಹೇಳ್ತಾ ಇತ್ತು, ಅದೇ ಜೀವನ ಅಮೂಲ್ಯ. ಸೊ ನಾವಲ್ಲಿ ಪಾಯ್ಸನಿಂಗ್ ಕೇಸಸ್, ಬರ್ನ್ಸ್, ಕಾರ್ಡಿಯೋಮೆಗಾಲಿ ಹೀಗೆ ಡಿಫ್ರೆಂಟ್ ಕೇಸಸ್ನ ನೋಡಿದ್ವಿ. ಆದರೆ ಸೂಸೈಡ್ ಕೇಸಸ್ ತುಂಬ ಕಾಮನ್ ಆಗಿತ್ತು. ನಾನು ಒಂದೇ ಒಂದು ವಿಷಯನ ಕ್ಲಿಯರ್ ಆಗಿ ಹೇಳಬೇಕಂದ್ರೆ, ಆತ್ಮಹತ್ಯೆ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಅಟೆಂಪ್ಟಿಂಗ್ ಸೂಸೈಡ್ ಇಸ್ ನಾಟ್ ದ ಓನ್ಲಿ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಪ್ರಾಬ್ಲಮ್ಸ್. ಯಾಕಂದ್ರೆ ನಿಮ್ಮ ಜೀವನ ನಿಮಗಷ್ಟೇ ಸೀಮಿತವಲ್ಲ, ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ಕುಟುಂಬ ಸಹ ಇರುತ್ತೆ. ಆದ್ದರಿಂದ ಯಾವುದೇ ಒಂದು ತಪ್ಪು ನಿರ್ಧಾರ ಮಾಡುವ ಮೊದಲು ಅವ್ರ ಬಗ್ಗೆನೂ ಸಹ ಯೋಚಿಸಬೇಕಲ್ವಾ. ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21 ಪ್ರಕಾರ ವಿ ಹ್ಯಾವ್ ರೈಟ್ ಟು ಲೈಫ್ ಬಟ್ ನಾಟ್ ರೈಟ್ ಟು ಡೈ. ಸೊ ಸಮಸ್ಯೆಗಳು ತಾತ್ಕಾಲಿಕ, ಆದರೆ ನಿಮ್ಮ ಜೀವನದ ಮೌಲ್ಯ ಶಾಶ್ವತ. ಬೇರೆ ಕಾರಣಗಳಿಂದ ನಿಮ್ಮ ಅಮೂಲ್ಯವಾದ ಜೀವನವನ್ನು ವ್ಯರ್ಥ ಮಾಡಬೇಡಿ. ಇದ್ರ ಬಗ್ಗೆ ಶ್ರೀಕೃಷ್ಣ ಸಹ ಹೇಳ್ತಾರೆ, ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಸೊ ಲೆಟ್ಸ್ ಫೋಕಸ್ ಆನ್ ವಾಟ್ ಮೇಕ್ಸ್ ಯು ಹ್ಯಾಪಿ ಅಂತ ಹೇಳ್ತಾ ಮತ್ತೆ ಸಿಗುವ.